ಎಂತ ಇದು ನರಸಿಂಹಸ್ವಾಮಿ ದೇವಸ್ಥಾನ ಭೂವರ. ನಮ್ಮಲ್ಲಿ ಜೈನರಲ್ಲಿ ಧರಣೇಂದ್ರ ಯಕ್ಷನೇ ಇರಬೇಕಾದ್ರೆ ಇವರು ಬೇರೆ ಕಡೆ ಎಲ್ಲ ಹೋಗ್ತಾರೆ. ನೀವೊಂದು ಮಾತು ಹೇಳೋದು. ಹೌದಲ್ಲ, ವಾಸ್ತವಿಕವಾಗಿ ಅತ್ಯಂತ ಪುರಾತನದಲ್ಲಿ ಪ್ರಾರಂಭದಲ್ಲಿ ಇದ್ದಂತಹ ಪದ್ಧತಿಯೇ ಇದು. ಧರಣಿ ಅಂತ ಹೇಳಿದ್ರೆ ಭೂಮಿಯಲ್ಲಿ ವಾಸ ಮಾಡತಕ್ಕಂಥವ್ರು, ಧರಣಿಗೆ ಅಧಿಪತಿಯಾಗಿರ್ತಕ್ಕಂಥವನು ಇಂದ್ರ ಅಂದ್ರೆ ಧರಣೇಂದ್ರ, ಅವನೇ ಧರಣೇಂದ್ರ. ಒಂದು ಮಾನ್ಯತೆ ಪ್ರಕಾರ ಈ ಭೂಮಿ ಕೂರ್ಮದ ಮೇಲಿದೆ ಅಂತ ಹೇಳ್ತಾರೆ. ಭೂಮಿ ಕೂರ್ಮದ ಮೇಲಿದೆ ಅಂತ ಅವತಾರಗಳಲ್ಲಿ ಕೂಡ ಒಂದು ಏನಂದ್ರೆ, ಈ ದಶಾವತಾರಗಳಲ್ಲಿ ಏನೊಂದು ವಿಚಾರವಿದೆ. ಅದು ಈ ದಶ ಅವತಾರಗಳು ಕೂಡ ಒಂದೊಂದು ಕಾಲದಲ್ಲಿ ಈ ಲೋಕದಲ್ಲಿ ಆಗಿರತಕ್ಕಂಥ ವ್ಯವಸ್ಥೆಗಳು. ಅದರಲ್ಲಿ ಕೂರ್ಮ ಅವತಾರ ಅಂತ ಅವ್ರು ಹೇಳ್ಬೋದು. ಅಲ್ಲಿ ಹೇಳ್ತದೆ ಕೂರ್ಮದ ಮೇಲೆ ಈ ಭೂಮಿ ಇದೆ ಅಂತ ಹೇಳಿ. ಆಮೇಲೆ ಈ ದೇವರು ಯಾರು? ಧರಣಿ ಇಂದ್ರ. ಅವನ ವಾಹನ ಯಾವುದು? ಕೂರ್ಮ. ಕೂರ್ಮದ ಮೇಲೆ ಧರಣಿ ಇದೆಯಲ್ಲ, ಕೂರ್ಮದ ಮೇಲೆ ಧರಣಿ, ಆ ಧರಣಿಗೆ ಅಧಿಪತಿಯಾಗಿರ್ತಕ್ಕಂಥವನು ಇಂದ್ರ. ಆದ್ದರಿಂದ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ವಾಸ್ತವಿಕವಾಗಿ ನಿಜವಾಗಿಯೂ ಕೂಡ ಅದಕ್ಕೆ ಅನ್ವರ್ಥವಾಗಿರ್ತಕ್ಕಂಥದ್ದು, ಶಾಸ್ತ್ರೋಕ್ತವಾಗಿರ್ತಕ್ಕಂಥದ್ದು, ಸೈದ್ಧಾಂತಿಕವಾಗಿರ್ತಕ್ಕಂತಹ ಒಂದು ಧರ್ಮ ಸತ್ಯ ಅಂತ ಹೇಳಿದ್ರೆ ಭೂಮಿಗೆ ಅಧಿಪತಿಯಾಗಿರ್ತಕ್ಕಂಥದ್ದು ಧರಣೇಂದ್ರ. ಹಾಗಾಗಿ ಧರಣೇಂದ್ರನನ್ನ ನಾವು ಅವರ ಮೂರ್ತಿ ಸ್ವರೂಪ, ಅವರ ಯಾವ ಪ್ರತೀಕವಾಗಿದ್ರು ಅನ್ನೋದಕ್ಕೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂತಹ ಧರಣೇಂದ್ರ ಸ್ವಾಮಿ. ಬಹುಶಃ ಈ ಧರಣೇಂದ್ರ ಸ್ವಾಮಿಗೆ ವಿಶೇಷ ಪೂಜೆಗಳು, ಪದ್ಮಾವತಿ ದೇವಿಗೆ ಎಲ್ಲ ಕಡೆಗೂ ಪೂಜೆ ಮಾಡ್ತಾರೆ. ಆದರೆ ಈ ಧರಣೇಂದ್ರ ಸ್ವಾಮಿಗೆ ಲಾಭ ತಗೊಂಡವರು ಜಾಸ್ತಿ, ಪೂಜೆ ಮಾಡೋರು ಕಡಿಮೆ. ಹಾಗಾಗಿ ಇವತ್ತು ಅದಕ್ಕೆ ಅವ್ರದೇ ಆಗಿರ್ತಕ್ಕಂಥ ನಮ್ಮ ಶ್ರಾವಕರಿಗೆ ಹೌದು, ಹೋಗ್ತಾರೆ. ಎಲ್ಲರಿಗೂ ಕೂಡ ಅವ್ರಿಗೆ ಎಲ್ಲಿದು ಅಂತ ಹೋದ್ರೆ ಮನೆಯಲ್ಲಿ ರತ್ನಾಕರ ಹೇಳ್ತಾನೆ, ತಮ್ಮ ಮನೆಯಲ್ಲಿ ಹೂತಿಟ್ಟಂತ ನಿಧಿ ಏನ ನೋಡದೆ ಬೇರೆ ಕಡೆ ಎಲ್ಲಿದ್ದು ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ರೆ ನಿಧಿ ಮಹಾನಿಧಿ ಹುಡುಕ್ತಾರಂತೆ. ಹಾಗಾಗಿ ತನ್ನ ಪುಣ್ಯದ ಪ್ರಾಪ್ತಿಗೋಸ್ಕರವಾಗಿ ತನ್ನಲ್ಲೇ ಇರತಕ್ಕಂಥ ವೈಭವವನ್ನ ನೋಡುವಾಗ ಸಮೀಪದಲ್ಲಿರ್ತಕ್ಕಂಥದ್ದು ಪುರಾತನವಾದಂಥ ಈ ಒಂದು ಶ್ರೀರಂಗಪಟ್ಟಣದಲ್ಲಿ ಧರಣೇಂದ್ರ ಸ್ವಾಮಿ, ಇಷ್ಟು ದೊಡ್ಡದ ಧರಣೇಂದ್ರ ಸ್ವಾಮಿ ಮತ್ತೊಂದು ಕಡೆಗೆ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ನಿಮ್ ತಲೆಕೆರೆ ಇದ್ರು ಕೂಡ ಇದು ಬಹಳ ಒಂದು ಪುರಾತನದಿಂದ ಪರಂಪರೆಯಿಂದ ಈ ಸ್ಥಳದಲ್ಲಿ ಬಂದಿರತಕ್ಕಂಥದ್ದು. ಇವತ್ತು ಶ್ರೀರಂಗಪಟ್ಟಣ ಅಂತ ಹೇಳಿದ್ರೆ ಜನರು ಟಿಪ್ಪು ಸುಲ್ತಾನ್ ಅಂತ ಹೇಳ್ಕೊಂತ ಮುಖ್ಯವಾಗಿ ಇದೊಂದು ಪ್ರಾಕೃತಿಕವಾಗಿರ್ತಕ್ಕಂಥ ದ್ವೀಪ. ಇದು ಬಹಳ ಪುರಾತನ ಕಾಲದಲ್ಲಿದೆ. ಇಲ್ಲಿ ಹೊಯ್ಸಳರ ಕಾಲದ ಕೋಟೆ ಇತ್ತು. ಅದಕ್ಕೂ ಪೂರ್ವದಲ್ಲಿ ಗಂಗರು ಆಳಿರ್ತಕ್ಕಂಥ ಪ್ರದೇಶ ಇಲ್ಲಿಗೆ ದಾರಿ ತಲಕಾಡಿಗೆ. ಆದ್ದರಿಂದ ನಾವು ಇದೆಷ್ಟು ಪೂರ್ವಕ್ಕೆ ಅಂತ ಹೇಳೋಕ್ಕಾಗೋದಿಲ್ಲ. ಅಲ್ಲಿಂದನೂ ಇಲ್ಲಿ ದೇವರು ನೆಲೆಸಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಲೋಕದಲ್ಲಿ ಧರಣೇಂದ್ರ ಸ್ವಾಮಿಯ ಏಕೈಕವಾಗಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಒಂದು ಸ್ಥಳ ಅಂತ ಹೇಳಿದ್ರೆ ಕ್ಷೇತ್ರ ಅಂದ್ರೆ ಶ್ರೀರಂಗಪಟ್ಟಣ. ಇಲ್ಲಿಗೆ ಬಂದು ಹೌದು ಗೌತಮ ಋಷಿ ಮುನಿ ಇಲ್ಲಿಗೆ ಬಂದಿದ್ದರಿಂದ ಗೌತಮ ಕ್ಷೇತ್ರ ಅಂತ ಇದೆ. ಇನ್ನು ಅದಕ್ಕೆ ದಾಖಲೆ ಗೌತಮ ಕ್ಷೇತ್ರದಲ್ಲಿ ಶ್ರವಣ ಬೆಳಗುಳ ಕಳ್ಳೊಪ್ಪು ಬೆಟ್ಟದಲ್ಲಿ ಭದ್ರಬಾಹು ಸ್ವಾಮಿಯವರ ಚರಣವನ್ನು ಮಾಡಿಬಿಟ್ಟು ಚಂದ್ರಗುಪ್ತ ಮೌರ್ಯ ಪೂಜಿಸಿದ ಆಪಾದ ಪೂಜೆಯನ್ನು ಮಾಡಿದ ಅಂತ ಹೇಳ್ತಕ್ಕಂಥದ್ದು ದಾಖಲೆ ಇಲ್ಲಿದೆ. ಗೌತಮ ಕ್ಷೇತ್ರದಲ್ಲಿ ಇಲ್ಲಿದೆ. ಹಾಗಾಗಿ ಶಾಸನವಿದೆ. ಇಲ್ಲಿಗೆ ಪಕ್ಕದಲ್ಲಿರ್ತಕ್ಕಂಥ ಶ್ರೀರಂಗಪಟ್ಟಣ ಧರಣೇಂದ್ರ ಸ್ವಾಮಿಯ ಅತಿಶಯವಾಗಿರ್ತಕ್ಕಂಥ ಸ್ಥಳವಾಗಿದೆ. ಜನರು ಇವರಿಂದ ಭಕ್ತಿ ಪ್ರಾರ್ಥನೆಯನ್ನು ಮಾಡಿ ಇವರಿಂದ ಪ್ರಸಾದ ಅನುಗ್ರಹವನ್ನು ಪಡ್ಕೊಂಡು ಹೋದ್ರೆ ಮನೆ ಭವನ ಏನದು ಮತ್ತೆ ಭವನಗಳಿದವರ ದೇವಲೋಕದಲ್ಲಿ ದೇವತೆಗಳು ವಾಸ ಮಾಡತಕ್ಕಂಥ ಭವನ, ಆ ಭವನಕ್ಕೆ ನಾಗವಾಸ ಭವನ, ನಾಗಭವನ ಅಂತ ಸ್ವರ್ಗದಲ್ಲಿ ದೇವತೆಗಳು ವಾಸ ಮಾಡತಕ್ಕಂಥ ಭವನ. ಅದರಲ್ಲಿ ಮಾತಾ ತೀರ್ಥಂಕರ ಮಾತೇ ಕೂಡ ದರ್ಶನ ಮಾಡ್ತಾಳೆ. ಚಾದ್ರಾಕ್ಷಿ ನಾಗವಾಸಂ ಮಣಿಗಣ ಶಿಖಿನ ಉತ್ತಮಜಿನಂ ಭಕ್ತಿ ಅಂತ ನಾಗಭವನವನ್ನು ನೋಡ್ತಾರೆ. ಆ ನಾಗಭವನದಲ್ಲಿ ಇರ್ತಕ್ಕಂಥವ್ರು ಯಾರು? ಧರಣೇಂದ್ರ ಸ್ವಾಮಿ. ಹಾಗಾಗಿ ಭವನ ಮಾಡಬೇಕು, ಭೂಮಿ ತಗೊಳ್ಬೇಕಾ, ಸೈಟ್ಗಳು ಮಾಡಬೇಕಾ, ರಿಯಲ್ ಎಸ್ಟೇಟ್ ಮಾಡಬೇಕಾ, ಧರಣೇಂದ್ರ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಂಡು ಹೋಗ್ಬೇಕು. ಹಾಗಾಗಿ ಇಲ್ಲಿ ಜಾಗೃತವಾಗಿರುವಂತಹ ಸ್ಥಳ. ಹಾಗಾಗಿ ಇವತ್ತು ಒಂದು ಒಳ್ಳೆಯ ಶುಭ ಸಂದರ್ಭದಲ್ಲಿ ಅವರು ದರ್ಶನ ಮಾಡತಕ್ಕಂಥದ್ದು ಒಂದು ಭಾಗ್ಯ. ನಮ್ಮ ಬ್ರಹ್ಮದೇವರು, ವಿಪ್ಲ ಬ್ರಹ್ಮದೇವರು ಮತ್ತೆ ಚೈತ್ರ ಮಧುರೇನಹಳ್ಳಿಯ ಪರಿವಾರದವರ
ಆರಾಧನೆ ಪರಿವಾರ. ಚಾಮುಂಡರಾಯನ ಹೌದು, ಚಾಮುಂಡರಾಯನ ಪರಂಪರೆ, ವಂಶಾಸ್ತ್ರದ ಪರಂಪರೆಗಳು ಬರುವಂತ ನಿಮಿತ್ತವಾಯಿತು. ಎಲ್ರಿಗೂ ಮತ್ತೊಮ್ಮೆ ಶುಭವಾಗಿದೆ ಅಂತ ಹೇಳಿ ಧರಣೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಜೈ ಗುರು ಧರಣೇಂದ್ರ ಯಕ್ಷ ದೇವ ಕೀ ಜೈ.